ಹಲೋ ಆಲ್ಸ್, ವೆಲ್ಕಮ್ ಟು ಸ್ಪಂದನಾಸ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ಸಾಂಬಾರು ಪುಡಿನ ಹೇಗೆ ಈಸಿಯಾಗಿ ಮಾಡೋದು ಅಂತ ತೋರಿಸ್ತೀವಿ. ಸೊ ನೋಡೋಣ ಬನ್ನಿ, ಹೇಗೆ ಫಸ್ಟಿಂದ ನಾವು ಹೇಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅಂತ. ನಾವು ಫಸ್ಟು 2 kg ಅಷ್ಟು ಧನ್ಯನ ತಗೊಂಡು ಚೆನ್ನಾಗಿ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಗರಿ ಗರಿಯಾಗಿ ಒಣಗಿರಬೇಕು. ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಚೆನ್ನಾಗಿ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀವಿ. ಒಣಗಿಸ್ಕೊಂಡಾದಮೇಲೆ ಅದನ್ನೆಲ್ಲದನ್ನು ತೊಗೊಂಡು ಬಂದು ಎಲ್ಲದನ್ನು ತೊಟ್ಟು ಮುರಿದು ಎಲ್ಲದನ್ನು ಸಪ್ರೇಟಾಗಿ ಇಟ್ಕೊತಾ ಇದ್ದೀವಿ ಕ್ಲೀನ್ ಮಾಡಿ. ಸೊ ದಟ್ ಖಾರದ ಪುಡಿ ಏನಿರುತ್ತೆ ಅದು ಕಲರ್ ಚೇಂಜ್ ಆಗೋಲ್ಲ. ಅದಕ್ಕೋಸ್ಕರ ನಾವು ತೊಟ್ಟನ್ನೆಲ್ಲ ಮುರಿದು ಇಟ್ಕೋಬೇಕು. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಸಾಂಬಾರು ಪುಡಿ ಮಾಡೋಕ್ಕೆ ಬೇಕಾಗುತ್ತೋ ಅದು ಐಟಮ್ಸ್ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮೆಣಸಿನ್ಕಾಯಿ ಆಗಿರ್ಬೋದು, ಧನಿಯಾ ಆಗಿರ್ಬೋದು, ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನೋಡಿ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಪ್ಲೇ ಕೂಡ ಮಾಡಿದ್ದೀನಿ, ಟೈಪ್ ಮಾಡಿ ಮೆನ್ಷನ್ ಮಾಡಿದ್ದೀನಿ. ಅದನ್ನ ನೀವು ಸ್ಕ್ರೀನ್ಶಾಟ್ ಬೇಕಾದರೂ ತೊಗೊಂಡು ನೀವು ಸಾಮಾನುಗಳನ್ನ ತಂದ್ಕೋಬೋದು. ಧನಿಯಾ 2 kg, ಗುಂಟೂರು ಮೆಣಸಿನ್ಕಾಯಿ 1.5 kg, ಬ್ಯಾಡಗಿ ಮೆಣಸಿನ್ಕಾಯಿ 1/4 kg, ಮಣ್ಕಟ್ಟು ಮೆಣಸಿನ್ಕಾಯಿ 100 ಗ್ರಾಮು ಎಲ್ಲದನ್ನು ತೊಗೊಂಡಿದ್ದೀರಿ. ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಎಲ್ಲ ಐಟಮ್ಸನ್ನು ತೊಗೊಬೋದು. ಇಲ್ಲಿ ನೋಡಿ, ನಾವು ಧನಿಯಾನೆಲ್ಲ ಚೆನ್ನಾಗಿ ಹುರ್ಕೊತಾ ಇದ್ದೀವಿ. ಧನಿಯಾ ಮತ್ತು ಕಡಲೆಕಾಳು ಎಲ್ಲದನ್ನು ಒಂದೊಂದು ಕನ್ಸಿಸ್ಟೆನ್ಸಿಲಿ, ತುಂಬ ಹುರ್ಕೋಬಾರ್ದು, ತುಂಬ ಕಪ್ಪಗಾಗೋ ಹಾಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ಹುರ್ಕೋಬೋದು. ಇವಾಗ ಹೆಸ್ರು ಕಾಳನ್ನೂ ಅಷ್ಟೇ, ತುಂಬ ಕಪ್ಪಗಾಗಬಾರ್ದು, ಒಂದು ಕೆಂಪಗಾಗಬೇಕು. ಆ ರೀತಿ ನಾವು ನೀಟಾಗಿ ಹುರ್ಕೊಬೇಕು ಅಷ್ಟೇನೆ. ಧನಿಯಾನೂ ಅಷ್ಟೇನೆ, ತುಂಬ ಹುರಿಯೋಕ್ಕೆ ಹೋಗಬಾರ್ದು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನೀಟಾಗಿ ಒಂದು ಸ್ವಲ್ಪ ಬೆಚ್ಚಗಾಗೋ ಥರ ನಾವು ಅದನ್ನು ಹುರ್ಕೊಬೇಕು ಅಷ್ಟೇನೆ. ಈಗ ಅಕ್ಕಿನೂ ಹುರಿದು ಇಟ್ಕೊಂಡಿದ್ದೀವಿ. ಅಕ್ಕಿ ಸ್ವಲ್ಪ ಲೈಟಾಗಿ ಕೆಂಪಗಾಗಬೇಕು ಅಷ್ಟೇ. ಉದ್ದಿನಬೇಳೆ ಎಲ್ಲದನ್ನೂ ನೀಟಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ರೀತಿ ಕೆಂಪಗಾಗಬೇಕು ಅಷ್ಟೇ. ಕಪ್ಪಗಾಗೋ ಅಷ್ಟು ಬಿಟ್ಕೋಬಾರ್ದು. ಕೆಂಪಗೆ ಹುರ್ಕೊಂಡ್ರೆ ಟೇಸ್ಟ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮೆಂತ್ಯನೂ ಅಷ್ಟೇ, ಮೆಂತ್ಯ ಎಲ್ಲ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಜಸ್ಟ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮೀಡಿಯಮ್ ಕೆಂಪಗೆ ಲೈಟಾಗಿ ಹುರಿದು ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವು ಜೀರಿಗೆ ತೊಗೊಂಡಿದ್ದೀವಿ. ಜೀರಿಗೆ ಒಂದು 100 ಗ್ರಾಮಷ್ಟು ತೊಗೊಂಡು ಚೆನ್ನಾಗಿ ಹುರಿದು ಇಟ್ಕೋಬೇಕು. ಜೀರಿಗೆನೇ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸಾಂಬಾರು ಪುಡಿಗೆ. ಅದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದು ಮೆಣಸು ಅಷ್ಟೇ ಒಂದು 50 ಗ್ರಾಮಷ್ಟು ತೊಗೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂಡು ನೆಕ್ಸ್ಟು ಹುರ್ಗಡ್ಲೆ ಆಗಿರ್ಬೋದು, ಚಕ್ಕೆ, ಲವಂಗ ಮತ್ತು ಇದು ಅರಿಶಿನದ ಕೊಂಬು ಎಲ್ಲದನ್ನೂ ನಾವು ಹುರ್ಕೊಂಡಿಲ್ಲ. ಜಸ್ಟ್ ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಡೈರೆಕ್ಟಾಗಿ ಧನಿಯಾ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಈಗ ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನೆಲ್ಲ ನೀಟಾಗಿ ಹುರ್ಕೊತಾ ಇದ್ದೀವಿ. ಎಣ್ಣೆ ಯಾಕೆ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಅಂದರೆ ಅದು ತುಂಬ ಜಾಸ್ತಿ ಮನೇಲೆಲ್ಲ ಘಾಟ್ ಆಗೋಲ್ಲ. ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡು ಹುರ್ಕೊಬೇಕು. ಮೀಡಿಯಮಾಗಿ ಹುರ್ಕೊಂಡ್ರೆ ಸಾಕು. ಇಲ್ಲಿ ನಾವು ಸಾಸಿವೆ ಮರ್ತಿದ್ವಿ, ಸೊ ಸಾಸಿವೆನೂ ಒಂದು 100 ಗ್ರಾಮ್ ತೊಗೊಂಡು ಬಂದು ನೀಟಾಗಿ ಹುರಿದು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಈ ರೀತಿ ನೋಡಿ, ಮೆಣಸಿನ್ಕಾಯಿನ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಮತ್ತು ಇನ್ನೆಲ್ಲ ಏನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ, ಕಡಲೆಕಾಳು ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಹುರ್ಗಡ್ಲೆ, ಚಕ್ಕೆ, ಹೆಸ್ರು ಕಾಳು, ಉದ್ದಿನಬೇಳೆ ಎಲ್ಲದನ್ನು ಸಪ್ರೇಟಾಗಿ ಇಟ್ಕೊಂಡು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿದ್ದೀವಿ. ಇವಾಗ ಏನು ಧನಿಯಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸಪ್ರೇಟಾಗಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀವಿ. ಖಾರ ಪುಡಿ ಏನು ಸಪ್ರೇಟಾಗಿ ಇಟ್ಕೊಂಡಿದ್ವಿ, ಮೆಣಸಿನ್ಕಾಯಿನ ಅದನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಇದೆರಡನ್ನೂ ನೀಟಾಗಿ ಆರಕ್ಕೆ ಇಟ್ಕೋಬೇಕು. ಇದೆರಡು ಆರಾದಮೇಲೆ ನೀಟಾಗಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಸಾಂಬಾರು ಪುಡಿ ರೆಡಿ ಆಗುತ್ತೆ. ನಿಮ್ಗೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ನಾನು ಮಧ್ಯದಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿ ತೋರಿಸಿದ್ದೀನಿ. ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವೆಲ್ಲ ಐಟಮ್ಸ್ ತೊಗೋಬೋದು. ನೋಡಿ, ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಜರ್ಡಿ ಮಾಡಿ ಇಟ್ಕೊಂಡ್ಮೇಲೆ ನಮಗೆ ಈ ರೀತಿ ಕಲರ್ ಚೇಂಜ್ ಆಗಿ ಸಾಂಬಾರು ಪೌಡರು ರೆಡಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ.